ನಾಗಮಣಿ 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 ನಾಗಮಣಿಯಲ್ಲೇ ಭದ್ರ ಮಾವಯ್ಯ, ಅಮ್ಮ ಎದಳ್ತಿಲ್ಲ ಮಾವಯ್ಯ. ನಾಗಮಣಿ ಎಲ್ಲಿ ಭದ್ರ? ಭದ್ರ ಯಾರು ನೀನು? ನಮ್ಮನೆ ಒಳಗೆ ಹೇಗ್ ಬಂದೆ? ಆವೇಶ ಪಡ್ಬೇಡಿ ಮಾವಯ್ಯ, ಇವರು ನಮಗ್ ಸಹಾಯ ಮಾಡಕ್ ಬಂದಿದ್ದಾರೆ. ಇವ್ರನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಹೌದು, ಯೋಗಿನಿನು ನಾನೇ, ಭೂತಕಿನು ನಾನೇ. ಭೂತಕಿನ? ದುಷ್ಟಶಕ್ತಿ ಹೆಸರಿಟ್ಕೊಂಡವಳು ಯೋಗಿನಿ ರೂಪದಲ್ಲಿ ನಮ್ಮನೆಗೆ ಯಾಕೆ ಬಂದೆ? ಯಾರನ್ನ ಮೋಸ ಮಾಡೋದಿಕ್ಕೆ? ನಾನು ಮೋಸ ಮಾಡಕ್ ಬರ್ಲಿಲ್ಲ, ನಿನಗ್ ಸಹಾಯ ಮಾಡಕ್ ಬಂದೆ. ಮುಚ್ಚಬಾಯ್, ನೀನ್ ಈ ಮನೆ ಕಾಲಿಟ್ಟಾಗ್ಲೇ ನಾಗಮಣಿ ಕಳ್ದೋಗಿದೆ. ನಾಗಮಣಿ ಏನಾಯ್ತು ಹೇಳು? ನಾಗಮಣಿ ಎಲ್ಲೋಯ್ತು? ಮಾವಯ್ಯ, ಭೂತಕ್ಕೆ ಇದನ್ನೆಲ್ಲ ಮಾಡಿಲ್ಲ. ಅಷ್ಟಕ್ಕೂ ನನ್ಗ ಮುದುಕಿ ಮೇಲೆ ಅನುಮಾನ ಬರ್ತಿದೆ ಮಾವಯ್ಯ. ಅಷ್ಟಕ್ಕೂ ಎಲ್ಲಿ ಹೋದ್ಲು? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಹೌದು ಮಾವಯ್ಯ, ಆ ಮುದುಕಿ ಜೊತೆಗೇನೆ ತಂದಿದ್ದ ವಿಗ್ರಹನೂ ಕಾಣಿಸ್ತಾ ಇಲ್ಲ. ಬೆಲೆ ಬಾಳೋ ವಸ್ತುನ ಅವ್ರು ಯಾಕೆ ತಗೊಂಡು ಹೋಗ್ತಾರೆ? ಬೆಳೆ ಬಾಳುವಂತ ವಸ್ತು ಅಂತಾನೆ ಅದನ್ನ ಕಳ್ತನ ಮಾಡಿರೋದು. ಏಯ್ ಬುದ್ಧಿ, ಮನೆಗ್ ಬಂದಿರೋ ಮುದುಕಿ ನಾಗಮಣಿನ ಕರ್ಕೊಂಡು ಹೋಗಿದ್ದಾಳೆ. ಅವಳು ಎಲ್ಲೇ ಇದ್ರು ಹುಡುಕ್ ಕರ್ಕೊಂಡ್ ಬನ್ನಿ. ಹೋಗಿ. ಸರಿ ಬುದ್ಧಿ. ಗುರ್ತು ಪರಿಚಯ ಇಲ್ದೇ ಇರೋರ್ಗೆಲ್ಲ ಆಶ್ರಯ ಕೊಡ್ಬೇಡಿ ಅಂತ ಎಷ್ಟು ಸಲ ಹೇಳಿದ್ಲು ಅಮ್ಮ. ನೀವು ಕೇಳಿದ್ರಾ? ಗೋವಿಂದ ಗೋವಿಂದ ಅನ್ಕೊಂಡ್ ಬಂದ್ಲು, ಕೊನೆಗೆ ನಾಗಮಣಿನೇ ಗೋವಿಂದ ಆಗೋ ತರ ಮಾಡಿದ್ಲು. ಕ್ಷುದ್ರ ಪೂಜೆ ಮಾಡೋ ಭೂತಕ್ಕಿ ಎಲ್ಲ ಈ ಮನೆಗ್ ಬಂದ್ರೆ ಈ ರೀತಿನೇ ಆಗೋದು. ವಶೀಕರಣ ಪುಡಿ ಕೆಲ್ಸ ಮುಗ್ದೋಯ್ತಾ? ಸಿದ್ದಯ್ಯ ಹೇಳಿರೋ ಮಾತು ತಪ್ಪಾಗಿದೆ ಚೌಡಮ್ಮ. ಎಲ್ಲಿ ನಾಗಮಣಿ, ಎಲ್ಲಿ ಆ ಪುಣ್ಯ? ಎಲ್ಲ ರುದ್ರಾಕ್ಷಿ ಕಳಚಿ ಬಿದ್ರೂ ಕೂಡ ಇನ್ನೂ ನಾಗಮಂಡಲಕ್ಕೆ ಆ ನಾಗಮಣಿ ಸೇರಿಲ್ಲ. ಮಂಗಳ ಪಂಚಮಿ ಕೂಡ ಬಂದಿದೆ, ಪುಣ್ಯ ಇನ್ನೂ ಬಂದಿಲ್ಲ. ರುದ್ರಾಕ್ಷಿ ಎಲ್ಲ ಕಳಚಿ ಬೂದಿ ಆಗೋಯ್ತು. ಕೊಟ್ಟಿರೋ ಮಾತನ್ನ ತಪ್ಪಲ್ಲ ಅಂತ ಪುಣ್ಯ ಹೇಳಿರೋದಕ್ಕೆ ರುದ್ರಾಕ್ಷಿ ಮಾಲೆನ ಧರಿಸಿದ್ದೆ. ಈಗ ಏನು ಪ್ರಯೋಜನ ಆಗಿಲ್ಲ. ಇನ್ನು ಈ ಊರನ್ನ ಯಾರು ಕಾಪಾಡ್ತಾರೆ? ಇನ್ನೊಂದ್ಸಲ ಪುಣ್ಯ ಸತ್ತೋದ್ಲು ಅಂತ ಏನಾದ್ರೂ ಹೇಳಿದ್ರೆ ನಿನ್ನೂ ಸಾಯಿಸ್ಬಿಡ್ತೀನಿ. ಶಿವನ್ ಗುಡಿ ಹತ್ರ ನಮ್ಮಮ್ಮ ಅವಳನ್ನ ಸುಟ್ಟಾಕಿರೋದನ್ನ ನೀನೇ ನೋಡಿದ್ಯಲ್ಲ ಭಾವ. ಫೋಟೋ ನೋಡಿ ಅವಳಿನ್ನೂ ಜೀವಂತವಾಗಿದ್ದಾಳೆ ಅನ್ಕೊಂಡಿದ್ಯಾ? ಆದ್ರೆ ಅವಳು ಬೂದಿಯಾಗಿ. ನಿನ್ನಮ್ಮ ಪುಣ್ಯನಿಗೆ ಬೆಂಕಿ ಹಚ್ಚಿದ್ದೇನೋ ನಿಜ, ಅವಳು ಬೂದಿಯಾಗಿರೋದು ನಿಜ. ಆದ್ರೆ ಪುಣ್ಯ ಸತ್ತಿಲ್ಲ, ಯಾರು ಸಾಯಿಸಕ್ಕೂ ಆಗಲ್ಲ. ಅವಳು ಬರ್ತಾಳೆ, ಬಂದೇ ಬರ್ತಾಳೆ. ನಾಗಮಣಿಗೋಸ್ಕರ ಅವಳು ಬದುಕಿರ್ತಾಳೆ. ಇನ್ನೆಲ್ಲಿ ಆ ನಾಗಮಣಿ? ಬಂಗ್ಲೆನಲ್ಲಿದ್ದ ಆ ಮುದುಕಿ ನಾಗಮಣಿನ ಎತ್ಕೊಂಡು ಹೋದ್ಲು. ಗಾಳಿಗೆ ಹಾರೋಗೋ ಆ ಮುದುಕಿ ಕೈ ಚಾಚಿ ಮಣಿನ ಎತ್ಕೊಂಡು ಹೋಗಿದ್ದಾಳೆ ಅಂದ್ರೆ ಮಹಿಮೆ ಏನು ನಡೆದಿದೆ. ಹಾಗಾದ್ರೆ ಪುಣ್ಯಂಗೋಸ್ಕರನೇ ಅದ್ ನಡೆದಿರೋದು ಅಂತ ಅನ್ಕೊಳ್ಳಿ. ಅವಳ ಆಸೆನ ಪೂರ್ತಿ ಮಾಡಕ್ಕೋಸ್ಕರ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ಮುದುಕಿವರೆಗೂ ಅವಳಿಗೆ ಸಹಾಯ ಮಾಡ್ತಾರೆ. ನಾಗಮಣಿಗೋಸ್ಕರ ಬದುಕಿರೋ ಅವಳಿಗೋಸ್ಕರ ನೀನ್ ಬದುಕೋದ್ ಏನ್ ಭಾವ? ನಿನಗೋಸ್ಕರ ಪ್ರಾಣ ಕೊಡೋ ನನ್ನನ್ ಪ್ರೀತಿಸು. ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀನು ನಿಮ್ಮಮ್ಮ ಏನ್ ಬೇಕಾದ್ರೂ ಮಾಡ್ತೀರಾ. ಇವ್ರಂತ ಕ್ಷುದ್ರ ಮಾಂತ್ರಿಕರ ಹತ್ರ ಹೋಗಿ ವಶ ಪಡಿಸೋ ದಾರಿ ಬೇಕಾದ್ರೂ ಹುಡುಕ್ತೀರಾ.
ಮಾಯಾ ಮಂತ್ರದಿಂದ ಪ್ರೀತಿ ಹುಟ್ಟಲ್ಲ. ಆ ತರ ಮಂತ್ರದಿಂದ ಪ್ರೀತಿ ಹುಟ್ಟಿದ್ರು ಅದಕ್ಕೆ ಬೆಲೆ ಇರಲ್ಲ. ಪ್ರೀತಿ ಮಾಡೋರು ಕಾಣಿಸ್ದೆ ಹೋದ್ರೆ ಈ ಪ್ರಪಂಚನೇ ಪೂರ್ತಿ ಖಾಲಿ ಖಾಲಿ ಅನ್ಸುತ್ತೆ. ಪುಣ್ಯನ ನೋಡದೆ ಇರೋದ್ರಿಂದ ನನಗೆ ಈ ಬದುಕೆ ಬೇಡ ಅನ್ನಿಸ್ತಾ ಇದೆ. ಅಂತ ಸಿಚುವೇಶನ್ ಅಲ್ಲಿ ಇದ್ದೀನಿ ನಾನು. ಇದು ಪ್ರೀತಿ ಅಂದ್ರೆ ಇದನ್ನೇ ಪ್ರೀತಿ ಅಂತಾರೆ. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಅವಳು ಸುಟ್ಟು ಬೂದಿ ಆಗಿರೋದನ್ನ ನೋಡಿ ನೀನಿನ್ನು ಶಾಕಲ್ಲೇ ಇದ್ಯಾ. ಅವಳ ನೆನ್ಪನ್ನ ಫೋಟೋಗಳನ್ನ ಫ್ರೇಮ್ ಮಾಡಿಟ್ಕೋ, ಬೇಡ ಅನ್ನಲ್ಲ. ಆದ್ರೆ ತಾಳಿ ಕಟ್ಬೇಕಾಗಿರೋ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು. ನಿನಗೆ ಹಿಡ್ದಿರೋ ಹುಚ್ಚಾದ್ರೂ ಬಿಟ್ಟು ಹೋಗುತ್ತೆ. ಪುಣ್ಯನ್ ಮೇಲಿರೋ ಪ್ರೀತಿನ ನೀನ್ ಹುಚ್ಚು ಅನ್ಕೊಂಡ್ರು ಕೂಡ ನನಗೆ ಸಂತೋಷನೇ.